ರಾಜ್ಯ ಪ್ರಶಸ್ತಿ ಈ ತರ ಏನಾದ್ರು ನಿಮ್ಗೆ ಏನಾದ್ರು ಗುರುತಿಸಿದಾರಾ? ಸರ್ ಇಲ್ಲ ಸರ್, ಈಗಾಗಲೇ ನಾನು ಹ್ಯಾಂಡಿಕ್ಯಾಪ್ಟು ಕೋಟಾದಲ್ಲಿ ಅರ್ಜಿ ಹಾಕಿದ್ದೆ. ಅದರಲ್ಲಿ ಸುಮಾರು ಅರ್ಜಿಗಳಲ್ಲಿ ನಂದು ಒಂದು ಆಗಿತ್ತು. ಸೆಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಅಲ್ಲಿ ಆಗಲಿಲ್ಲ ಸರ್ ಅದು. ನಿಮ್ ಜೊತೆಗೇನೆ ಗುರುಪ್ರಸಾದ್ ಅವರು ಕೂಡ ಹೌದು ಸರ್, ತುಂಬಾ ನಿಮ್ಗೆ ಹೌದು ಸರ್, ಆತ್ಮೀಯವಾಗಿ ಈ ಕಲಾಕ್ಷೇತ್ರಕ್ಕೆ ಹೆಲ್ಪ್ ಮಾಡ್ಕೊಂಡಿದ್ದಾರೆ. ಮುಖ್ಯವಾಗಿ ಸರ್ ನನಗೆ ಕಲಾ ಗುರುವಾಗಿ ತುಂಬಾ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್. ಎಲ್ಲೋದ್ರೂ ನಾಟಕಗಳಲ್ಲಿ ಬಂದು ನನಗೆ ಸಹಕಾರ ಕೊಡ್ತಾ ಇದ್ದಾರೆ. ತುಂಬಾ ಅನುಕೂಲ ಆಗ್ತಾ ಇದೆ ಸರ್ ನನಗೆ ಅವರಿಂದ. ಗುರುಪ್ರಸಾದ್ ಅಂತ ವ್ಯಕ್ತಿಗಳು ಪ್ರೋತ್ಸಾಹ ಮಾಡೋದಕ್ಕೆ ಇರಬೇಕು ಕಲಾವಿದರಿಗೆ. ಹೌದು ಸರ್, ಹೌದು ಸರ್. ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ದೀರಲ್ವಾ? ಹೌದು ಸರ್. ಇದೇ ಫೀಲ್ಡ್ ಸೆಲೆಕ್ಟ್ ಮಾಡೋದಕ್ಕೆ ಕಾರಣ ಬೇರೆ ಕಲಾವಿದರಿಗೆ ಸುಮಾರು ಕಲೆಗಳಿದೆ. ಎಲ್ಲಾ ಬಿಟ್ಟು ಈ ಪೌರಾಣಿಕ ನಾಟಕಗಳಲ್ಲೇ ಅಭಿನಯಿಸಬೇಕನ್ನೋ ಉದ್ದೇಶ ಸರ್ ನನಗೆ ಈ ಪೌರಾಣಿಕ ನಾಟಕದಲ್ಲಿ ಅಭಿನಯಿಸೋದಕ್ಕೆ ನನಗೆ ಇಷ್ಟ ಇರಲಿಲ್ಲ ಸರ್. ಆಕಸ್ಮಿಕವಾಗಿ 2023ರಲ್ಲಿ ನಮ್ಮ ತಾತ ಅವರ ನೆನಪಿನ ಜ್ಞಾಪಕಾರ್ಥಕವಾಗಿ ಒಂದು ನಾಟಕ ಮಾಡಿದ್ರು ಮಾರ್ಸಂದ್ರದಲ್ಲಿ. ಹಂಗಾಗಿ ಅವರು ಏನು ಮಾಡಿದಂದ್ರೆ ಶಿವಾನಂದ ಶಿಕ್ಷಕರು ಅವರು ಏನು ಮಾಡಿದ್ರು, ನಿಮ್ಮ ತಾತ ಮಾಡ್ತಾ ಇದ್ರು, ಹಾಗಾಗಿ ಅವ್ರ ಜ್ಞಾಪಕಾರ್ಥವಾಗಿ ನೀವು ಒಂದು ಪಾತ್ರ ಅಭಿನಯಿಸ್ಬೇಕು ಅಂತ ಹೇಳಿದ್ರು. ನಾನು ಆಗಲ್ಲ ಅಂತ ಹೇಳಿದ್ದೆ. ಆದರೂ ಅವರು ಪ್ರೋತ್ಸಾಹ ಕೊಟ್ಟು ನನಗೆ ಒಂದು ಅವಕಾಶ ಕೊಟ್ಟರು. ಅದರಲ್ಲಿ ಫಸ್ಟ್ ಪಾತ್ರ ಮಾಡಿದೆ ಸರ್ ನಾನು. ಹೌದು ಸರ್, ಹೌದು ಸರ್. ಸರ್ ಇದೇ ರೀತಿ ಕಲಾವಿದರನ್ನೆಲ್ಲ ಗುರುತಿಸಿ ಅವರು ಸ್ವರ್ಣ ಅವಾರ್ಡ್ ಅಂತ ಒಂದು ಇದು ಕೊಟ್ಟಿದ್ದಾರೆ ಸರ್. 13 ಇದೇ ತಿಂಗಳಲ್ಲಿ ಏಪ್ರಿಲ್ ತಿಂಗಳು 13ನೇ ತಾರೀಕು ಕೋಲಾರಲ್ಲಿ ಕನ್ನಡ ಭವನ ಅಲ್ಲಿ ಒಂದು ಅವಕಾಶ ಕೊಟ್ಟಿದ್ರು ಸರ್. ಸ್ವರ್ಣ ಭೂಮಿ ಫೌಂಡೇಶನ್ ಮತ್ತು ರೋಟರಿ ಕ್ಲಬ್ ಈ ಸಂಯುಕ್ತ ಆಶ್ರಯದಲ್ಲಿ ಒಂದು ಸ್ವರ್ಣ ಅವಾರ್ಡು ಕೊಟ್ಟಿದ್ದಾರೆ ಸರ್. ಏನಾದ್ರು ಯೂತ್ಸ್ಗೆ ಇರೋಂತ ಉತ್ಸಾಹ ನಿಮ್ಗೆ ಹೇಗಾದ್ರೂ ಕಲಾ ಕ್ಷೇತ್ರದಲ್ಲಿ ಇದೆಯಲ್ಲ? ಇದೆ ಸರ್, ತುಂಬಾ ಸಂತೋಷ ಸರ್. ಅವಕಾಶ ಕೊಟ್ಟಾಗ ಸದುಪಯೋಗ ಮಾಡ್ಕೊಬೇಕಂತ ನಮ್ಮ ಕರ್ತವ್ಯ ಸರ್. ಒಳ್ಳೆ ಇದಿದೆ, ನಮ್ಗೆ ಖುಷಿ ಆಗುತ್ತೆ. ಟೋಟಲಿ ಬ್ಲೈಂಡ್ ಸರ್ ನಾನು, ಆದ್ರೂ ನನಗೆ ಒಂದು ಖುಷಿ ಆಗ್ತಾ ಇದೆ ಸರ್. ನಿಮ್ಮನ್ನ ಮಾತಾಡ್ಸಿದ್ದು ನಮಗೂ ಖುಷಿನೇ. ಹೌದು ಸರ್. ಯಾಕಂದ್ರೆ ಹೇಳ್ಬಾರ್ದು ನಾವು, ಒಬ್ಬ ಕಾಲು ಸ್ವಲ್ಪ ಸ್ಪೆಷಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೀರಿ, ಆದ್ರೂ ನೀವು ಕಣ್ಣನ್ನು ಸ್ವಲ್ಪ ದೃಷ್ಟಿ ಇದಿದೆ. ಆದ್ರೂ ನೀವು ಈ ಕಲಾಕ್ಷೇತ್ರದಲ್ಲಿ ಆ ಪ್ರೀತಿ ವಾತ್ಸಲ್ಯ ಇದೆಯಲ್ಲ, ಅದು ಕನ್ನಡಿಗರ ಮನಸ್ಸಲ್ಲಿ ಎಂದಿಗೂ ಉಳ್ಕೊಳ್ತಾ ಇದೆ, ಅಭಿಮಾನ. ಬೇರೆ ಏನಾದ್ರು ನಿಮ್ಮ ಇದ್ರ ಬಗ್ಗೆ ಅಷ್ಟೇ ಸರ್.